ಹಾಯ್ ಫ್ರೆಂಡ್ಸ್, ಇವತ್ತು ಖಾರದ ಪುಡಿ ಮಾಡಿಸ್ಬೇಕಿತ್ತು. ಹಾಗಾಗಿ 2 ದಿನದಿಂದ ಮೆಣಸಿನ್ಕಾಯಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಇವತ್ತು ಹುರಿದಿದ್ದೀನಿ. ಒಂದು ಬೇಳೆ ಸಾಂಬಾರು, ಇನ್ನೊಂದು ಮಟನ್ ಸಾಂಬಾರ್ದು. ನನಗೆ ಎಡ್ಗಾಲು ಮಾಡಿಸೋದಕ್ಕಾಗಲ್ಲ, ಹಾಗಾಗಿ ಚೇರ್ ಮೇಲೆ ಕೂತ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಹುರಿದಿದ್ದೀನಿ. ಕೆಲವರು ಅದಕ್ಕೂ ಏನೋ ಅಂದ್ಕೊತಾರಲ್ವ, ಹಾಗಾಗಿ ನಾನೇ ಫಸ್ಟ್ ಹೇಳ್ಬಿಡ್ತಾಯಿದ್ದೀನಿ. ಲಾಸ್ಟ್ಗೆ ಜರಡಿ ಆಡಿದಾಗ ಇಷ್ಟು ಖಾರದ ಪುಡಿ ಆಯಿತು. ಟೈಮು 8:30 ಆಯಿತು ರಾತ್ರಿನೂ. ಇವಾಗ ಸ್ನಾನ ಮಾಡ್ಕೊಬಂದೆ. ಮೈಯೆಲ್ಲ ಚೆನ್ನಾಗಿ ಉರಿ ಬಂದಂಗೆ ಆಗ್ಬಿಟ್ಟಿರುತ್ತೆ ಖಾರದ ಪುಡಿ ಮಾಡಿಸ್ದಾಗಂತೂ. ಸೊ ಇನ್ನು ಅಡುಗೆ ಮಾಡೋದಕ್ಕೆ ನಂಗೆ ಎನರ್ಜಿ ಇರಲಿಲ್ಲ, ಹಾಗಾಗಿ ಇವನೇ ಏನೋ ಮಾಡ್ತಾಯಿದ್ದಾನೆ. ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಮತ್ತು ಸೋಯಾಬೀನ್ಸು, ಈರುಳ್ಳಿ, ತರಕಾರಿ ಎಲ್ಲ ಹಾಕ್ಬಿಟ್ಟು ಏನೋ ಫ್ರೈಡ್ ರೈಸ್ ಥರ ಮಾಡ್ತಾಯಿದ್ದಾನೆ. ನಂಗೆ ಆಗಲಿಲ್ಲ ಅಂತಂದರೆ ಇದೊಂದು ಮಾಡ್ತಾನೆ ಮಾತ್ರ ಅಡುಗೆ ಮಾಡೋ ಅಂಥದ್ದು. ಆದರೆ ಕಸ ಗುಡಿಸೋದು, ಮನೆ ಒರೆಸೋದು, ಪಾತ್ರೆ ತೊಳೆದು ಅವೆಲ್ಲ ಅಂತೂ ಹಿಂಗೆ ಆಗೋದಿಲ್ಲ, ಮಾಡೋದು ಇಲ್ಲ ಇವನು. ಸೊ ಚೆನ್ನಾಗಿತ್ತು. ಇನ್ನು ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಈಚೆಗೆ ತೊಗೊಂಡಿದ್ದಲ್ಲ, ಹಾಗಾಗಿ ಹಾಲಲ್ಲೇ ಇದೆ. ಇದಾಗಿತ್ತು ಇವತ್ತಿನ ಒಂದು ಮಿನಿ ಲಾಗ್. ಥ್ಯಾಂಕ್ ಯು.